बाबा लच्छीचा तो बाबा लच्ची ನಮ್ಮ ಪಾಲ್ಗಿಲ್ಲ ಬಾಬಾ ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು ಬಾಬಾ ದೇವ್ರ ಪಾದ ಸೇರ್ಕೊಂಡ್ಬಿಟ್ಲು ಲಚ್ಚಿ 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 ರಾಮ್ ನೀನ್ ಯಾವಾಗ ಬಂದ? ಆ ವಿಷಯ ಆಗಿರಲಿ, ಕೆಟ್ಟ ಕನ್ಸ್ಕೊಂಡ್ಯಾ? ಯಾರ್ದೋ ಹೆಸರನ್ನ ಹೇಳಿ ಕೂಕೊಂಡಂಗಿತ್ತು. ಯಾವ ಹೆಸರು? ಯಾರ ಹೆಸರು? ಏನಂತ ಕಿರ್ಚ್ಕೊಂಡೆ? ಮನಸ್ಸು ಮುಚ್ಚಿಡ್ಬೋದು ಚಂದನ್, ಆದರೆ ಕನಸು ಮುಚ್ಚಿಡೋದಕ್ಕಾಗೋದಿಲ್ಲ. ಕನಸಲ್ಲಿ ಏನಾಯ್ತು ಅಂತ ಹೇಳೋಕ್ಕಾಗದೇ ಇರೋರು ಸುಳ್ಳು ಹೇಳ್ದೆ ಬೇರೆ ದಾರಿ ಇಲ್ಲ. ಪರವಾಗಿಲ್ಲ ಚಂದನ್, ಆದರೂ ಯಾರು ಯಾರು ಚಂದನ್ ಅದು? ಯಾರು ಅಂದ್ರೆ ಯಾರು? ಯಾರು ಅಂದರೆ ನಿನ್ನ ಕನ್ಸಲ್ಲಿ ಕಂಡೋಳು, ನೀನು ಹೆಸರಿಟ್ಟು ಕರೆದವಳಪ್ಪ. ಹೆಸರಿಟ್ ಕರೆದ್ನ? ಏನಂತ ಕರೆದೆ? ಚಂದನ್, ಕನಸಿಗೂ ವಾಸ್ತವಕ್ಕೂ ಒಂದು ಸಣ್ಣ ಗೆರೆ. ನೀನು ಇವತ್ತಿನ ತನಕ ಹೇಳದೇ ಇರೋ ಹೆಸರನ್ನ ಕೇಳಿದೆ. ಯಾವ ಹೆಸರು? ಲಚ್ಚಿ. ಯಾರ ಲಚ್ಚಿ? ಲಚ್ಚಿನ? ಅವಳು ಯಾರು ಅಂತಾನೆ ಗೊತ್ತಿಲ್ಲ ರಾಮ್. ಕನ್ಸಲ್ ಕಂಡಿದ್ದಲ್ಲ ನಿಜ ಆಗಲ್ಲ. ಕನ್ಸಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಚಂದನ್, ಆದ್ರೆ ಕನ್ಸಲ್ ಕಂಡವ್ರಿಗೆ ಹೆಸರು ಇರೋದಿಲ್ಲ. ನಾನು ಈ ಕಂಡಿರೋ ಕನ್ಸಿನ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ರಾಮ್. ನನಗೆ ಲಚ್ಚಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಿದ್ನಲ್ಲ ಚಂದನ್, ಗೊತ್ತಿಲ್ಲದೆ ಇರೋ ಹೆಸರು ಕನ್ಸಲ್ಲಿ ಹೇಳೋದಕ್ಕಾಗೋದಿಲ್ಲ. ಅಲ್ಲ, ಏನಾಗಿದೆ ನಿನಗೆ? ಯಾಕೆ ನನ್ನ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಇದೀಯಾ ಅಂತ? ನಾನು ಯಾಕೆ ನಿನ್ ಜೊತೆ ಸುಳ್ಳು ಹೇಳಲೆ? ಯಾಕೆ ಅಂತ ನೀನೇ ನನ್ನ ಹತ್ರ ಹೇಳಬೇಕು ಚಂದನ್. ಯಾಕೆ ನೀನು ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ? ಅಮ್ಮನ ಹತ್ರ ಏನು ಹೇಳ್ದೆ ಯಾಕೆ ನೀನು ಈ ರೀತಿ ಮುಚ್ಚಿಡ್ತಾ ಇದೆಯಾ? ಅದನ್ನು ನೀನೇ ಹೇಳಬೇಕು ಚಂದನ್. ಮಾತಾಡದೇ ಇದ್ರೆ ಸಮಸ್ಯೆ ಬಗೆಹರಿಯಲ್ಲ ಚಂದನ್. ನೀನು ನನಗಿಂತಲೂ ಜಾಸ್ತಿ ಓದಿರೋನು, ನನಗಿಂತಲೂ ಜಾಸ್ತಿ ತಿಳಿದಿರೋನು. ನಾನೇನಾದರೂ ತಿಳಿದಿದ್ರೆ ಅದು ನಿನ್ನಿಂದ ಚಂದನ್. ಅಮ್ಮ ನಿನ್ನ ಕಾರಣಕ್ಕೆ, ನಿನ್ನ ನಡವಳಿಕೆ ಕಾರಣಕ್ಕೆ ದಿನ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ಗೊತ್ತಾ? ಅಮ್ಮ ಅಷ್ಟೇ ಅಲ್ಲ ಚಂದನ್, ಈ ಮನೇಲಿ ನಿನ್ನ ಇಷ್ಟಪಡೋರು ಎಲ್ಲರೂ ಕೂಡ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಚಂದನ್, ಏನಾಗಿದೆ ನಿನಗೆ? ಯಾಕೆ ಹೀಗಾಡ್ತಾ ಇದೆಯಾ? ಚಂದನ್, ನಿನ್ನ ಕಾರಣಕ್ಕೆ ನನ್ನ ಜೀವನಕ್ಕೊಂದು ದಿಕ್ಕಾಯಿತು. ನಿನ್ನ ಕಾರಣಕ್ಕೆ, ಅಮ್ಮನ ಪ್ರೀತಿ ಕಾರಣಕ್ಕೆ ನಮ್ಮ ಅಕ್ಕನಿಗೆ ಮದುವೆ ಆಯಿತು. ನನ್ನ ತಂಗಿ ಯಾವುದೇ ತೊಂದರೆ ಇಲ್ಲದೆ ನೆಮ್ಮದಿಯಿಂದ ಓದೋ ಹಾಗಾಯಿತು. 12 ವರ್ಷ 11 ತಿಂಗಳು 10ನೇ ದಿನ ನಿನ್ನ ಋಣನ ನನ್ನ ಕಣ್ಣೀರಲ್ಲಿ ತೊಳೆಯೋಕ್ಕಾಗಲ್ಲ ಚಂದನ್. ಅದೆಲ್ಲ ಬೇಡ. ಏನಾಗಿದೆ ನಿಮ್ಗೆ ಹೇಳು? ಯಾರು ಅವಳು? ಯಾರು ಚಂದನ್ ಆ ಲಚ್ಚಿ? ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಚಂದನ್. ಗೊತ್ತಾ ನಿನಗೆ? ನಾನೇನಾದರೂ ನಾಳೆ ಸತ್ತೋದ್ರೆ ನನ್ನ ಮನೆಯವ್ರನ್ನ ನೀನು ಹೇಗೋ ಸಾಕ್ತೀಯಾ, ಹೇಗೋ ನಿಭಾಯಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಚಂದನ್. ಅದಕ್ಕೋಸ್ಕರ ನಾನು ನಿನ್ಗೆ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಚಂದನ್. ಹೇಳು, ಯಾರ ಲಚ್ಚಿ? ರಾಮ್, ನಿನ್ನ ಹತ್ರ ಹೇಳೋಂಥದ್ದು ಏನೂ ಆಗಿಲ್ಲ ರಾಮ್. ನನಗೆ ಗೊತ್ತು ಚಂದನ್, ನಾನು ಈ ಮನೆ ಕೆಲಸದವನು ಅಂತ. ನೆಲದ ಮೇಲೆ ನಿಂತವನು ಮುಗಿಲ ಮಲ್ಲಿಗೆಗೆ ಕೈ ಚಾಚಬಾರ್ದು ಅಂತ ನಿನ್ನ ಅಮ್ಮನೇ ನನಗೆ ಹೇಳ್ಕೊಟ್ಟಿದ್ದಾರೆ. ಚಂದನ್ ಸರ್, ಕಾಫಿ ತಣ್ಣಗಾಗಿರ್ಬೇಕು, ಬಿಸಿ ಮಾಡಿ ತಂದ್ಕೊಡ್ತೀನಿ. ತಿಂಡಿ ರೆಡಿ ಇದೆ, ತಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಮಸ್ಯೆ ಏನಪ್ಪ ಅಂದರೆ, ಇವತ್ತಿನ ತನಕ ಈ ಮನೆಯಲ್ಲಿ ನನ್ನನ್ನು ಯಾರೂ ಈ ಕೆಲಸದವನು ಅಂತ ಅಂದ್ಕೊಂಡಿಲ್ಲ. ಅದು ನಿನಗೂ ಗೊತ್ತು, ನನಗೂ ಗೊತ್ತು.
ಬಾ, ನಿನ್ನೆ ರಾತ್ರಿನೇ ಬರ್ತೀಯ ಅಂದ್ಕೊಂಡ್ವಿ, ನೀನ್ ಬರ್ಲೇ ಇಲ್ಲ. ನಾವೆಲ್ಲ ಕಾಯ್ತಿದ್ವಿ. ಕಲ್ಪನಾ ಟೆನ್ಷನ್ ಆಗಿದ್ಲು. ಅಪ್ಪಾಜಿ ಒಳಗಡೆ ಬಂದ್ ಮಾತಾಡು. ಬಾ ಒಳಗೆ. ನಿಂತ್ಕೋ. ನೀನ್ ಈ ಮನೆಗ್ ಬರೋ ಅಗತ್ಯ ಇಲ್ಲ. ಕಲ್ಪನಾ, ಒಳಗ್ ಬರ್ಬೇಡ ಅಂದ್ರೆ ಏನ್ ಅರ್ಥ? ನಾನ್ ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತು ಕೈಲಾಶ್. ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ನನ್ನ ಮಗಳು ಗೊಂಬೆ ಕರ್ಕೊಂಡ್ ಬಂದ್ಲು ಅನ್ನೋ ಕಾರಣಕ್ಕೆ ಇವಳನ್ನ ಮನೇಲಿ ಇಟ್ಕೊಂಡೆ. ಆ ಸ್ವಾತಂತ್ರ್ಯನ ಇವಳು ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ನೀನೇನು ಹೇಳೋದು ಬೇಡ, ನಾನೇನು ಕೇಳೋದು ಬೇಡ. ಏನ್ ಹೇಳೋಗಿದ್ದೆ? ಸಂಜೆ ಅಷ್ಟರಲ್ಲಿ ಮನೆಗ್ ಬರ್ಬೇಕು ಅಂತ ಇವ್ರು ಹೇಳಿದ್ರು ತಾನೆ? ಎಲ್ಲಿ ಹೋಗಿದ್ದೆ? ಇಡೀ ರಾತ್ರಿ ಎಲ್ಲಿದ್ದೆ? ಕಲ್ಪನಾ, ನಿನ್ನೆನೆ ಹೇಳಿ ಹೋದ್ಲಲ್ವಾ ನರ್ಸ್ ಸುನೀತ್ ನೋಡ್ಕೊಂಡ್ ಬರ್ತೀನಿ ಅಂತ. ಅಲ್ಲಿ ಹೋಗಿರ್ತಾಳೆ, ಲೇಟ್ ಆಗಿರತ್ತೆ, ಅದಕ್ಕೆ ರಾತ್ರಿ ಬಂದಿರಲ್ಲ. ಅಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡದ್ ಮಾಡ್ತಾ ಇದೆಯಾ ನೀನು? ನಿನಗೆ ಈ ಜನ್ಮದಲ್ಲಿ ಏನೂ ಅರ್ಥ ಆಗಲ್ಲ. ನೀನು ಅಮಾಯಕ. ನೀನ್ ಹಾಗೆ ಎಲ್ರು ಅನ್ಕೊಂಡಿದ್ಯಾ? ನಾನು ನಿನ್ನೆನೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ದೆ. ಸುನೀತಾ 2 ದಿನ ರಜಾ ಹಾಕಿ ಊರ್ಗ್ ಹೋಗಿದ್ದಾಳಂತೆ. ಇವಳು ಹಾಸ್ಪಿಟ್ಲಿಗೂ ಹೋಗಿಲ್ಲ. ನಾನ್ ಹೇಳ್ತಾ ಇರೋದು ಸುಳ್ಳೋ ನಿಜನೋ ಅಂತ ಅವಳೇ ಕೇಳು. ಹೌದಾ ಲಕ್ಷ್ಮಿ? ಕಲ್ಪನಾ ಹೇಳ್ತಿರೋದು ನಿಜಾನಾ? ಅವ್ವ ಹೇಳ್ತಿರೋದ್ ಸರಿನೇ. ನೀನು ನಮಗ್ ಸುಳ್ಳು ಹೇಳಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಅದು ಅಪ್ಪಾಜಿ, ನಾನ್ ನಮ್ಮ ಊರಿಗೆ ಹೋಗಿದ್ದೆ. ಏನೀಗ ನನ್ನ ಜೊತೆ ಮಾತಾಡಲ್ವಾ? ಕೆಲಸದವರು ದಣಿಗಳ ಹತ್ರ ಮಾತಾಡದೇ ಇರೋಕ್ಕಾಗತ್ತಾ ಸರ್? ಈ ಕೊಂಕು ಮಾತುಗಳಿಗೇನು ಕಮ್ಮಿ ಇಲ್ಲ ನೀನು. ನೀರಿನಲ್ಲಿ ಮುಳುಗ್ತಿರೋರ್ ಕಷ್ಟ ದಡದಲ್ಲಿರೋರ್ಗೇನು ಗೊತ್ತು? ಅದೇ ಆ ಕಷ್ಟ ಏನು ಅಂತ ಕೇಳಿದೆ. ನಿನ್ಗೆ ಹೇಳೋಕ್ಕಾಗದೇ ಇದ್ರೆ ಬೇಡ ಬಿಡು, ಅದಕ್ಕೆ ಪಶ್ಚಾತ್ತಾಪನೂ ಪಡಬೇಕಾಗಿಲ್ಲ. ನಾನು ಕೂಡ ನೀನೇನು ಹೇಳಿಲ್ವಲ್ಲ ಅಂತ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನೇ ನಿನ್ನ ಹತ್ರ ಸಾರಿ ಕೇಳೋಣ ಅಂತ ಬಂದಿಲ್ಲ. ನಿನ್ನ ಹತ್ರ ನನ್ನ ಕಷ್ಟ ಏನು ಅಂತ ಹೇಳ್ಕೊಳಕ್ ಬಂದಿದ್ದೀನಿ. ಯಾರು ಸಿಗಾಕೊಳ್ಬಾರ್ದಂತ ಸಂದಿಗ್ಧ ಪರಿಸ್ಥಿತಿಲಿ ನಾನು ಇವತ್ತು ಸಿಗಾಕೊಂಡಿದ್ದೀನಿ. ಯಾರಿಗೂ ಹೇಳಿಲ್ಲ, ಹೇಳಕ್ಕೂ ಆಗಲ್ಲ. ಅದರಿಂದ ಹೊರಗೆ ಹೇಗೆ ಬರೋದು ಅಂತನೂ ನನಗೆ ಗೊತ್ತಾಗ್ತಿಲ್ಲ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗ್ದಿರುತ್ತೆ ಚಂದನ್. ನಾವೇ ಕಣ್ಣು ಮುಚ್ಚಿಬಿಟ್ರೆ ತೆಗ್ದಿರೋ ಸಾವಿರಾರು ಬಾಗಿಲುಗಳು ಕಾಣೋದಿಲ್ಲ ಚಂದನ್. ಪ್ರತಿ ಒಂದು ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳ್ಕೊಟ್ಟವನೇ ನೀನಲ್ವಾ? ಅಮ್ಮು, ನನ್ನ ಸಮಸ್ಯೆ ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಅದನ್ನು ಯಾರ ಹತ್ರನಾರು ಹೇಳ್ಕೊಂಡ್ರೆ ಅದು ಸಾಲ್ವ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ದೊಡ್ಡದಾಗುತ್ತೆ ಅಂತ ಭಯ. ರಾಮ್, ಹಾಗೆಲ್ಲ ನೋಡ್ಬೇಡ ರಾಮ್. ನನಗೆ ನಿನ್ನ ಬಗ್ಗೆ ನಂಬಿಕೆ ಇದೆ. ಆದರೆ ಅಂದರೆ ನಂಬಿಕೆ ಇಲ್ಲ ಅಂತ ಚಂದನ್. ನನ್ನ ಮೇಲೆ ವಿಶ್ವಾಸ ಇಡು. ನಮ್ಮ ಗೆಳ್ತನದ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀನಿ ಚಂದನ್. ನೀನು ನಂಬದೇ ಇರೋ, ನಾನು ನಂಬಿರೋ ನನ್ನ ಮನೆ ದೇವ್ರ ಮೇಲೆ ಹಣೆ. ಏನ್ ಚಂದು, ಮದುವೆ ಆಗೋಕ್ಕೂ ಮೊದಲು ಅಡುಗೆ ಕಲಿಯೋದಕ್ಕೆ ಬಂದ್ಯಾ? ಕಲಿ ಕಲಿ. ಅಡುಗೆ ಕಲ್ತ್ರೆ ಅಮ್ಮವ್ರ ಗಂಡ ಆಗೋದು ತುಂಬ ಸುಲಭ. ಅಂತೂ ನನ್ನ ಅಕ್ಕನ ಮಗಳು ಗೊಂಬೆ ತುಂಬ ಪುಣ್ಯ ಮಾಡಿದಾಳೆ. ಶ್ವೇತತೆ, ಬೆಳಗ್ಗೆನೆ ರೇಕ್ಸಕ್ಕಿಂತ ಹುಡ್ಕೊಂಡು ಬಂದ್ರ? ಇಲ್ಲಪ್ಪ, ಅಮ್ಮ ಬೆಳಿಗ್ಗೆ ಎದ್ದಾಗ ಗಂಟ್ಲು ನೋವು ಅಂತಿದ್ರು. ಅದಕ್ಕೆ ರಾಮುಗೆ ಹೇಳಿ ಕಷಾಯ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ವೇತತೆ, ಕಷಾಯಕ್ಕೆ ಬೆಲ್ಲ ಹಾಕ್ಲಾ ಸಕ್ಕರೆ ಹಾಕ್ಲಾ? ಸಕ್ಕರೆ ಬೇಡ ರಾಮು, ಬೆಲ್ಲ ಶುಂಠಿ ಹಾಕಿನೇ ಮಾಡು. ಚಂದು, ನೀನು ಒಂದು ಗ್ಲಾಸ್ ಕುಡಿ. ನಾನಾ? ಮೊಮ್ಮಗ ಕಷಾಯ ಕುಡಿದ್ರೆ ಅಜ್ಜಿಗೆ ಗಂಟ್ಲಿನ ವಾಸಿ ಆಗುತ್ತಾ? ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಹಂಗಾಯ್ತು. ಕಷಾಯ ಕುಡಿಯೋ ಒಳ್ಳೇದು ಅಂದ್ರೆ ಇಬ್ರು ಕುಡ್ದವ್ರ ಹಾಗೆ ಮಾತಾಡ್ತಿದ್ದೀರಾ. ಏನಾದ್ರೂ ಮಾಡ್ಕೊಳ್ಳಿ. ರಾಮು, ಇಲ್ಲಿ ಮಾತಾಡೋದು ಬೇಡ. ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ. ಚಂದನ್, ನಾನು ಅಮ್ಮನಿಗೆ ಕಷಾಯ ಮಾಡಿಕೊಟ್ಟು ಬರ್ತೀನಿ, ನೀನು ಟೆರೆಸಲ್ಲಿರು.
ನಾನು ನಮ್ಮ ಊರಿಗೆ ಹೋಗಿದ್ದೆ. ಬಸ್ ಸ್ಟ್ಯಾಂಡ್ ಬರೋದ್ರೊಳಗೆ ಬಸ್ ಹೊಂಟೋಗಿತ್ತು. ಅದೇ ಕಡೆ ಬಸ್ಸು. ಬೇರೆ ದಾರಿ ಇಲ್ಲದೆ ಬಸ್ ಸ್ಟ್ಯಾಂಡಲ್ಲೇ ಮನಿಕೊಂಡಿದ್ದೆ. ವತಾರನೇ ಎದ್ದು ಬಂದ್ಬಿಟ್ಟೆ ನಾನು. ಓ ಹೌದಾ, ಪಾಪ. ಇವಳಗ್ ಪಾಪ ಅಂದ್ರೆ ನಮ್ಮಂತವ್ರು ಹಾಳಾಗೋಗ್ತೀವಿ. ಇವಳು ಹೇಳೋ ಕತೆನ ಯಾರು ಕೇಳ್ತಾರೆ? ಹೋಗ್ತೀನಿ ಅಂತ ಹೇಳಿದ್ದೆ ಒಂದ್ ಕಡೆ, ಹೋಗ್ ಬಂದಿರೋದೇ ಬೇರೆ ಕಡೆ. ಅದಕ್ಕಿಂತ ಮೊದ್ಲು ಇವಳು ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ಲು? ಮೊದ್ಲು ಅದನ್ ಕೇಳು. ನಾನ್ ಯಾವುದೇ ಕಾರಣಕ್ಕೂ ಇವಳನ್ನ ನಂಬಲ್ಲ ಕೈಲಾಶ್. ನಿನಗ್ ಚೆನ್ನಾಗ್ ಗೊತ್ತು ನನಗೆ ಸುಳ್ಳು ಹೇಳೋರ್ ಕಂಡ್ರ ಆಗಲ್ಲ ಅಂತ. ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ಲು? ಯಾವನ್ ಜೊತೆ ಇದ್ದು ಬಂದ್ಲು? ಯಾರು ಗೊತ್ತು? ಕಲ್ಪನಾ, ಯಾಕಷ್ಟು ಕೇವಲವಾಗಿ ಮಾತಾಡ್ತಾ ಇದ್ಯಾ? ಸುಳ್ಳು ಹೇಳ್ದವಳು ಇವಳು, ತಪ್ಪು ಮಾಡ್ದವಳು ಇವಳು. ನನ್ನನ್ ಯಾಕೆ ಸುಮ್ನೆ ದೂಷಿಸ್ತಾ ಇದ್ಯಾ ಅಂತ ನಾನು ಏನ್ ಮಾತಾಡ್ದೆ? ಇಂಥ ಹುಡುಗಿನ ನಾನ್ ಮನೇಲಿ ಇಟ್ಕೊಳ್ಳೋದಿಲ್ಲ, ಮನೆ ಒಳಗ್ ಸೇರ್ಸೋದೂ ಇಲ್ಲ. ನಿನಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲ. ಈ ಕ್ಷಣದಿಂದ ನಿನ್ ದಾರಿ ನಿನಗೆ.